2025 ಸಾಲಿನ ನಿರ್ಮಲಾ ಸೀತಾರಾಮನ್ ದೇಶದ ಲೆಕ್ಕವನ್ನು ಮಂಡಿಸಿದ್ದಾರೆ. ಬಹಳಷ್ಟು ಕುತೂಹಲಕರ ಸನ್ನಿವೇಶಗಳು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕ್ಷೇತ್ರವನ್ನ ಪರಿಗಣನೆಗೆ ತೆಗೆದುಕೊಂಡಿರೋದು ಕಾಣ್ತಾ ಇದೆ. ಬಟ್ ಪ್ರಾಕ್ಟಿಕಲಿ ನೋಡೋದಾದ್ರೆ ಇದ್ರಿಗೆ ಯಾವ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನುವಂಥ ಸಹಜ ಪ್ರಶ್ನೆ. ಉದ್ಯೋಗ ಅಂದ ಸಂದರ್ಭದಲ್ಲಿ ಬಹಳಷ್ಟು ರಿಯಾಯಿತಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಟ್ಯಾಕ್ಸ್ ಅನ್ನೋದರ ನಡುವೆ 12 ಲಕ್ಷದವರೆಗೂ ಕೂಡ ತೆರಿಗೆಯ ವಿನಾಯಿತಿಯನ್ನು ನಾವಿಲ್ಲಿ ಗಮನಿಸಬಹುದು. ಬಜೆಟ್ನಲ್ಲಿ ಮಧ್ಯಮ ವರ್ಗದ ಬಂಪರ್ ಗಿಫ್ಟ್ ಅಂತಾನೆ ಇದನ್ನ ಪರಿಗಣಿಸಲಾಗುತ್ತೆ. ಮಧ್ಯಮ ವರ್ಗದ ಅನುಕೂಲಕ್ಕಾಗಿ ತೆರಿಗೆಯ ವಿನಾಯಿತಿ ಜೊತೆಗೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವಂತಹ ಈ ಬಜೆಟ್ 12 ಲಕ್ಷ ರೂಪಾಯಿವರೆಗೂ ತೆರಿಗೆ ಇಲ್ಲ ಅನ್ನುವಂತಹ ಘೋಷಣೆ ಉದ್ಯೋಗಸ್ಥರಿಗೆ ನಿಜಕ್ಕೂ ಕೂಡ ಸಂತೋಷದಾಯಕವಾದಂತಹ ವಿಚಾರ ಅಂತ ಹೇಳಬಹುದು. ಹಿರಿಯ ನಾಯಕರಿಗೆ 1 ಲಕ್ಷದವರೆಗೆ TDS ಇದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮಧ್ಯಮ ವರ್ಗ ಅಂದಾಗ ಬಹಳಷ್ಟು ಕುತೂಹಲದಿಂದ ದೇಶದ ಬಜೆಟ್ ಯಾವ ರೀತಿ ಮಂಡನೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅಂದಾಜು ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ ಈ ದಿನಗಳಲ್ಲಿ ಕಳೆದ 2 ವರ್ಷದ ಅವಧಿ ಅಂತ ನೋಡೋ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಟ್ಯಾಕ್ಸ್ ಕಟ್ಟಿ ಸಾಕಾಯ್ತು, ದುಡ್ದ ಹಣವನ್ನೆಲ್ಲ ಟ್ಯಾಕ್ಸ್ಗೆ ನಾವು ವಿನಿಯೋಗಿಸ್ತಾ ಇದ್ದೀವಿ ಅನ್ನುವ ಸನ್ನಿವೇಶದ ನಡುವೆ 12 ಲಕ್ಷದವರೆಗೂ ಅನ್ನೋದು ನಿಜಕ್ಕೂ ಕೂಡ ಒಂದು ಉತ್ತಮ ಬೆಳವಣಿಗೆ ಅಂತ ಪರಿಗಣಿಸಲಾಗುತ್ತೆ. ಬಟ್ ಇಲ್ಲಿ ಪ್ರಮುಖವಾಗಿ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿರುವಂಥ ವಿಚಾರಗಳು ಯಾವ್ದ್ಯಾವ್ದು ಅಂತ ಹಂತವಾಗಿ ನಾವು ನೋಡ್ತಾ ಹೋಗೋಣ. ನೋಡಿ, ಗದ್ದಲ ಆರಂಭ ಆಯಿತು ಸದನದಲ್ಲಿ, ಸಂಸತ್ನಲ್ಲಿ. ಆ ಗದ್ದಲದ ನಡುವೆ ಬಜೆಟನ್ನು ಶುರು ಮಾಡಿದ್ರು ನಿರ್ಮಲಾ ಸೀತಾರಾಮನ್. ವಿಪಕ್ಷಗಳು ಆರಂಭಿಕ ಹಂತದಲ್ಲಿ ಕೊಂಚ ಅಡ್ಡಿಯನ್ನು ಪಡಿಸಿದ್ವು. ಸತತ 8ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಮಂಡಿಸ್ತಾ ಇರುವಂತಹ ಬಜೆಟ್ ಇದು. ನೋಡಿ, ನಾವು ಭಾರತ ಹಳ್ಳಿಗಳ ದೇಶ ಅಂತ ಹೇಳ್ತೀವಿ. ರೈತರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ನರೇಂದ್ರ ಮೋದಿ ಸರ್ಕಾರ ಅಂದಾಗ ನೋಡಿ, ಬೇಸಿಕ್ ಆಗಿ ಕೊಡಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ನ ಆರಂಭಿಕ ಹಂತದಿಂದಲೂ ಫೋಕಸ್ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಈ ಬಾರಿಯ ಬಜೆಟ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅನ್ನೋದು ಬಹಳ ಮುಖ್ಯ. ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ನೋಡಿ, ಆರ್ಥಿಕತೆಯ ವಿಚಾರದಲ್ಲಿ ಚೇತರಿಕೆಯನ್ನು ಕಾಣಬೇಕು ಹಂತವಾಗಿ. ಆ ನಿಟ್ಟಿನಲ್ಲಿ ನಾವು ನೋಡಬೇಕಾಗತ್ತೆ. ನೋಡಿ, ರಫ್ತಿನ ಉತ್ತೇಜನಕ್ಕೆ ಬಜೆಟ್ನಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಮುಂದಿನ 5 ವರ್ಷದಲ್ಲಿ ಭಾರತ ಮುಂಚೂಣಿಯಲ್ಲಿರುತ್ತೆ ಅನ್ನುವಂಥ ವಿಶ್ವಾಸದ ನುಡಿಗಳನ್ನು ನಿರ್ಮಲಾ ಸೀತಾರಾಮನ್ ಆಡಿದ್ದಾರೆ. ರೈಟ್, 2047 ಅಂದಾಗ ವಿಕಸಿತ ಭಾರತ ಅನ್ನುವಂಥ ವಿಚಾರವನ್ನು ಹಲವಾರು ಬಾರಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿರೋದ್ರ ಜೊತೆಗೆ ಮುಂದಿನ 5 ವರ್ಷದ ವಿಚಾರವನ್ನು ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆಯ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು. ಅದರಲ್ಲಿ ಮುಂಚೂಣಿಯಲ್ಲಿರುತ್ತೆ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಬಟ್ ನೋಡ್ಬೇಕದು ಹೆಂಗೆ ಅಂತ ಹೇಳಿ CM ಧನ್ ಧಾನ್ಯ ಕೃಷಿ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ವ್ಯಾಲಿಡ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬಟ್ ಇದು ಹೆಂಗೆ ವರ್ಕೌಟ್ ಆಗುತ್ತೆ ಕೇಳ್ತಾ ಹೋಗೋಣ. ಇನ್ನು 100 ಕಡಿಮೆ ಜಿಲ್ಲೆಗಳನ್ನು ಗುರಿಯಾಗಿಸಿಕೊಂಡು ಯೋಜನೆಯನ್ನು ರೂಪಿಸಲಾಗಿದೆ. ಮತ್ತೊಂದು ಹೊಸ ಯೋಜನೆಯನ್ನು ಘೋಷಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಬಡವರು, ಮಹಿಳೆಯರು, ಯುವಕರ ಬಜೆಟ್ ಅಂತ ಇದನ್ನು ಘೋಷಣೆ ಮಾಡಿದ್ರು. ಡೆಫಿನೆಟ್ಲಿ, ವೈ ನಾಟ್? ಯಾಕಂದರೆ ಆ ಥರದ ಪ್ರಮುಖ ವಿಚಾರಗಳನ್ನು ಈ ಬಾರಿಯ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಉಲ್ಲೇಖ ಮಾಡಿದ್ದಾರೆ. ಗ್ರಾಮೀಣ ಭಾಗದ ರೈತರಿಗೆ ಆರ್ಥಿಕ ನೆರವನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ತಾವರೆ ಬೀಜ ಕೃಷಿಗೆ ಕೇಂದ್ರ ಸರ್ಕಾರ ಒತ್ತು ನೀಡುವಂತಹ ಕೆಲವೊಂದು ಯೋಜನೆಗಳು ಬಜೆಟ್ನಲ್ಲಿ 5 ಪ್ರಮುಖ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಆಗಲೇ ಉಲ್ಲೇಖ ಮಾಡಿದ ಹಾಗೆ ಬಡವರು, ಮಹಿಳೆಯರು, ಯುವಕರು, ಜೊತೆಗೆ ರೈತರು ಮತ್ತು ಮೀನುಗಾರರು, ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ರೈತರು ಮತ್ತು ಮೀನುಗಾರರು ಅಂದಾಗ ಪರಿತಪ್ಪಿಸೋ ಸನ್ನಿವೇಶವನ್ನೇ ನಾವು ಗಮನಿಸ್ತಾ ಇರ್ತೀವಿ. ನೋಡಿ, ಕರಾವಳಿ ಭಾಗಕ್ಕೆ ಬರೋದಾದರೆ ಅಲೆ ದೊಡ್ಡ ಮಟ್ಟದಲ್ಲಿ ಬಂತು, ಸಮಸ್ಯೆಗಳದರಾಯಿತು ಅಂದರೆ ಮೀನುಗಾರಿಕೆ ಸ್ಟಾಪ್ ಆಗುತ್ತೆ. ಆ ಮೀನುಗಾರರಿಗೆ ಉತ್ತೇಜನವನ್ನು ನೀಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸುಲಭ ಕಂತಿನಲ್ಲಿ ಸಾಲ ಯೋಜನೆ ಅನ್ನುವಂಥ ಪರಿಕಲ್ಪನೆ. ಇದರ ಜೊತೆಗೆ ರೈತರು ಅಂದಾಗ ಇವತ್ತಿಗೂ ಕೂಡ ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ರೈತ ಸಮೂಹವನ್ನು ನೋಡ್ತಾ ಇದ್ದೀವಿ. ಅವ್ರಿಗೂ ಕೂಡ ಸುಲಭ ಕಂತಿನಲ್ಲಿ ಸಾಲ ಯೋಜನೆಯನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನು ಮೀನುಗಾರರಿಗೆ 60,000 ಕೋಟಿ ರೂಪಾಯಿ ಅಂತ ಹೇಳಿ ವಿನಿಯೋಗಿಸುವ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ಕಿಸಾನ್ ಕ್ರೆಡಿಟ್ ಮೂಲಕ ಸಾಲದ ಮೊತ್ತ ವಿಸ್ತರಣೆಯಾಗುತ್ತೆ. ಯಾವುದು? ಕಿಸಾನ್ ಕ್ರೆಡಿಟ್. ಇನ್ನು 7.7 ಕೋಟಿ ರೈತರಿಗೆ ಸಾಲ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಭಾರತ ಹಳ್ಳಿಗಳ ರೈತರ ದೇಶ. ಬಟ್ ಇದು ಹೆಂಗೆ ಈ ಪ್ರಮಾಣದ ಸಾಲ ಸಾಕಾಗುತ್ತೆ ಕೇಳ್ಕೊಳ್ಳೋಣ ಎಕ್ಸ್ಪರ್ಟ್ಸಿಂದ. ಓಕೆ, ಕಿಸಾನ್ ಕ್ರೆಡಿಟ್ ಸಾಲ 3ರಿಂದ 5 ಲಕ್ಷದವರೆಗೂ ಏರಿಕೆ. 3 ಲಕ್ಷದವರೆಗೂ ಲಭ್ಯವಾಗ್ತಾ ಇತ್ತು, 5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಕಿಸಾನ್ ಕ್ರೆಡಿಟ್ನ ಮೂಲಕ ನೋಡಿ ರೈತರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಅಂಚೆ ಇಲಾಖೆ ಪುನರುಜ್ಜೀವನ ಬಗ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದು. ನೋಡಿ, ಗ್ಯಾರಂಟಿ ಹಣ ಅಂತ ಏನು ಕರಿತೀವಿ ನಾವು, ಗ್ಯಾರಂಟಿ ಅಂದರೆ ಗೃಹಲಕ್ಷ್ಮಿ ಮತ್ತೊಂದಲ್ಲ. ನಾವು ದುಡಿದಂಥ ಹಣ ಸೇಫ್ ಆಗಿರಬೇಕು, ಅದೊಂದು ಟೈಮಿಗೆ ರಿಟರ್ನ್ ಸರಿಯಾದ ರೀತಿಯಲ್ಲಿ ಬರಬೇಕು ಅಂದರೆ ಸ್ವಲ್ಪ ಜನರ ಮನಸ್ಥಿತಿ ಅಂಚೆ ಕಚೇರಿಯತ್ತ ಟರ್ನ್ ಆಗ್ತಾ ಇದೆ, ಗಮನಿಸಬೇಕು. ಅಲ್ಲೂ ಕೂಡ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅಂಚೆ ಇಲಾಖೆಯ ಪುನರುಜ್ಜೀವನ. ಇನ್ನು ಸ್ಟಾರ್ಟಪ್ಗಳಿಗೆ ಉತ್ತೇಜನವನ್ನು ನೀಡುವಂಥ ದೃಷ್ಟಿಯಿಂದ
ಬಹಳಷ್ಟು ವೇದಿಕೆಗಳಲ್ಲಿ ಬಹಳಷ್ಟು ಭಾಷಣಗಳಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಉಲ್ಲೇಖ ಮಾಡಿರುವ ವಿಚಾರ ಉದ್ಯೋಗವನ್ನು ಅರಸೋದಲ್ಲ, ಉದ್ದಿಮೆಯನ್ನು ಸೃಷ್ಟಿ ಮಾಡುವಂಥದ್ದು. ಭಾರತ ಅಂದಾಗ ಯುವ ಸಮೂಹವನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊಂದಿರೋದ್ರಿಂದಾಗಿ ಬಹಳ ಮುಖ್ಯವಾಗಿ ಇಲ್ಲಿ ಸ್ಟಾರ್ಟಪ್ಗಳಿಗೆ ಅತಿ ಹೆಚ್ಚು ಉತ್ತೇಜನ ಕೊಡುವಂಥ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.